ಪ್ರಜಾಧ್ವನಿ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ರಚನಾ ನಂಜುಂಡ. ಸೆಲೆಬ್ರಿಟೀಸ್ ಅಂದರೆ ಕೇವಲ ಅವ್ರು ಮಾತ್ರ ಅಲ್ಲ, ಒಬ್ಬ ನಟ ಆಗಲಿ ನಟಿ ಆಗಲಿ ಫೇಮಸ್ ಆಗಲ್ಲ, ಜೊತೆಗೆ ಅವರ ಸುತ್ತಮುತ್ತಲ ಕುಟುಂಬದವರು ಕೂಡ ಅಷ್ಟೇ ಫೇಮಸನ್ನು ಪಡ್ಕೊಳ್ತಾರೆ. ಈಗ ಅದೇ ರೀತಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ದೊಡ್ಡ ಫ್ಯಾನ್ ಬೇಸೇ ಇದೆ ಅಂತಲೇ ಹೇಳಬಹುದು. ಅವ್ರಿಗಿರೋ ಫ್ಯಾನ್ಸ್ ಎಷ್ಟು ಅಂತ ಹೇಳಿದ್ರೆ ಅದನ್ನು ಮಾತಿನಲ್ಲಿ ಕೂಡ ವರ್ಣನೆ ಮಾಡೋಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ಅವ್ರಿಗೆ ದೊಡ್ಡ ಫ್ಯಾನ್ ಬೇಸ್ ಇದೆ. ಅದೇ ರೀತಿ ಇದೀಗ ದರ್ಶನ್ ಅವರ ಪತ್ನಿಗೂ ಕೂಡ ಫಾಲೋವರ್ಸ್ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಕುವ ಪೋಸ್ಟ್ಗಳಿಗಂತೂ ಲೈಕ್ಗಳ ಸುರಿಮಳೆಗಳೇ ಬರುತ್ತೆ. ವಿಜಯಲಕ್ಷ್ಮಿ ಅವರು ಯಾವುದೇ ಒಂದು ಜಾಗಕ್ಕೆ ಹೋದರೂ ಕೂಡ ಆ ಫೋಟೋಗಳು ವೈರಲ್ ಆಗ್ತವೆ. ಅದರಲ್ಲೂ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದ ನಂತರದಲ್ಲಿ ವಿಜಯಲಕ್ಷ್ಮಿ ಅವರು ಅವರ ಜೊತೆಯಾಗಿ ನಿಂತಿದ್ದನ್ನು ನೋಡಿದ ಮೇಲಂತೂ ಇನ್ನೂ ವಿಜಯಲಕ್ಷ್ಮಿ ಅವರಿಗೆ ಫಾಲೋವರ್ಸ್ ಜಾಸ್ತಿ ಆದರು, ಹಾಗೂ ಇನ್ನೂ ವಿಜಯಲಕ್ಷ್ಮಿ ಅವರನ್ನು ಪ್ರೀತಿಸುವಂತಹ ಜನಗಳು ಜಾಸ್ತಿ ಆದರು ಅಂತಲೇ ಹೇಳಬಹುದು. ಹೀಗಾಗಿ ವಿಜಯಲಕ್ಷ್ಮಿ ಅವರು ಯಾವುದೇ ಒಂದು ಜಾಗಕ್ಕೆ ಹೋಗಿರಬಹುದು, ಅಥವಾ ಯಾವುದೇ ರೀತಿಯ ಉಡುಗೊರೆ ಹಾಕಿದ್ರೆ ಅಥವಾ ಏನಾದರೂ ಒಂದು ಪರ್ಸ್ ಇಟ್ಕೊಂಡ್ರೂ ಕೂಡ ಅದು ಆ ಒಂದು ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಹಾಗೂ ಫೇಮಸ್ ಆಗುತ್ತೆ. ಇದೀಗ ಅದೇ ರೀತಿ ವಿಜಯಲಕ್ಷ್ಮಿ ಅವರು ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ. ಏನು ಅಂದರೆ ಒಂದು ಫೋಟೋವನ್ನು ಶೇರ್ ಮಾಡಿದ್ದಾರೆ, ಅದರಲ್ಲಿ ಅವರು ಒಂದು ಚಿಕ್ಕ ಪರ್ಸನ್ನು ಹಿಡ್ಕೊಂಡಿದ್ದಾರೆ ಹಾಗೂ ಒಂದು ಕೇಸರಿ ಬಣ್ಣದ ಉಡುಗೆಯನ್ನು ಕೂಡ ತೊಟ್ಟಿದ್ದಾರೆ. ಇದೀಗ ಏನು ಚರ್ಚೆ ಆಗ್ತಾ ಇರೋದು ಅಂದರೆ ವಿಜಯಲಕ್ಷ್ಮಿ ಅವರು ಹಿಡಿದಿರುವಂತಹ ಆ ಬ್ಯಾಗಿನ ಬೆಲೆ ಅಂದರೆ ಬ್ರೌನ್ ಕಲರ್ ಇದೆ. ಆ ಬ್ಯಾಗ್ ಲೂಯಿಸ್ ವಿಷನ್ ಕಂಪನಿಯ ಬ್ಯಾಗ್ ಇದಾಗಿದ್ದು ಇದರ ಬೆಲೆ 5,60,000 ರೂಪಾಯಿ. ಹೀಗಾಗಿ ಎಲ್ಲೆಡೆ ಕೂಡ ಇದು ಚರ್ಚೆ ಆಗ್ತಾ ಇದೆ. ಅಂದರೆ ವಿಜಯಲಕ್ಷ್ಮಿ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪತ್ನಿ ಆಗಿರೋದ್ರಿಂದ ಅವ್ರು ಏನೇ ಮಾಡಿದ್ರೂ ಕೂಡ ಅದು ಸುದ್ದಿ ಆಗುತ್ತೆ. ಇದಕ್ಕೂ ಮುಂಚೆ ಹಲವಾರು ದೇವಸ್ಥಾನಗಳಿಗೂ ಕೂಡ ಅವರು ಭೇಟಿ ನೀಡಿದ್ದು, ಅದರಲ್ಲೂ ಪ್ರಮುಖವಾಗಿ ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಅವರು ಭೇಟಿ ನೀಡಿದಾಗಿರಬಹುದು. ಹಾಗೂ ಒಂದು ಮಂಡ್ಯ ಜಿಲ್ಲೆಯಲ್ಲೆಲ್ಲೋ ಅವರು ಮದುವೆಯನ್ನು ಮಾಡಿಸಿರ್ತಾರೆ, ಸಾಮೂಹಿಕ ವಿವಾಹವನ್ನು ಮಾಡಿಸಿರ್ತಾರೆ, ಅದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇದೇ ರೀತಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾತ್ರ ಅಲ್ಲ, ಅವರ ಪತ್ನಿಯೂ ಕೂಡ ಒಂದಲ್ಲ ಒಂದು ವಿಚಾರದ ಮೇಲೆ ಸುದ್ದಿ ಆಗ್ತಾನೆ ಇದ್ದಾರೆ. ಇದಾಗಿತ್ತು ಪ್ರಜಾಧ್ವನಿ ಟಿವಿ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಪ್ರಜಾಧ್ವನಿ ಟಿವಿ.